ನೋಡಿ ಹಂಗಾದ್ರೆ ಇವರಿಬ್ಬರ ಪರಿಚಯ ಹೆಂಗಾಯ್ತು ಅಂತ ನೀವು ಕೇಳಬಹುದು. ಕಾಲೇಜ್ ಈವೆಂಟ್ ನಡೀತಾ ಇತ್ತಂತೆ. ಆ ಈವೆಂಟ್ ನಲ್ಲಿ ಈ ಸಂತ್ರಸ್ತೆಗೆ ಮುಫೀಸ್ ಪರಿಚಯವಾಗಿರ್ತಾನೆ. ಮುಸ್ಲಿಂ ಯುವತಿಯ ಸಹಾಯದಿಂದ ಸಂತ್ರಸ್ತೆಯನ್ನ ಈತ ನಯವಾಗಿ ಪರಿಚಯ ಮಾಡಿಕೊಂಡಿದ್ದಾನೆ. ಬಳಿಕ ಬೈಕ್ ನಲ್ಲಿ ಸುತ್ತಾಡಿಸಿ ಸಲುಗೆಯನ್ನ ಬೆಳೆಸ್ಕೊಂಡಿರ್ತಾನೆ ಮುಫೀಸ್. ಈಗ ಕೇಳೋದು ಒಂದೇ, ಈ ಹೆಣ್ಮಗಳಿಗೆ ಎಲ್ಲೋಗಿತ್ತು ಬುದ್ಧಿ ಅಂತ ಹೇಳಿ. ಇದಾದ ಬಳಿಕ ಸಂತ್ರಸ್ತೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ಬಳಿಕ ರಿಜಿಸ್ಟರ್ ಮ್ಯಾರೇಜ್ಗೆ ತಯಾರಿ ನಡೆಸಿದ್ದಾನೆ ಮುಫೀಸ್. ನೋಡಿ, ಒಂದೊಂದೇ ವಿಚಾರ ಬಯಲಿಗೆ ಬರ್ತಾ ಇದೆ. ಮೊದಲಿಗೆ ಒಂದು ಕಾಲೇಜ್ ಇವೆಂಟ್ನಲ್ಲಿ ಈಕೆಯನ್ನ ಮುಸ್ಲಿಂ ಫ್ರೆಂಡ್ನ ಸಹಾಯದಿಂದ ಪರಿಚಯ ಮಾಡಿಕೊಂಡು ಸಲುಗೆ ಬೆಳೆಸಿ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಿ ಪರಿಚಯ ಮಾಡಿಕೊಂಡು ಬೈಕಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ನಂತರದಲ್ಲಿ ಈಗ ಈಕೆಯೇ ಒಪ್ಕೊಳ್ತಾ ಇರೋ ಥರ ರಿಲೇಷನ್ಶಿಪ್ ಬಿಲ್ಡ್ ಆಗಿ ಈ ಅವೆಲ್ಲ ಅವಾಂತರ ಮಾಡಿಕೊಂಡು ನಂತರ ಯಾವಾಗ ಇದು ಪರಿಸ್ಥಿತಿ ಬಿಗಡಾಯಿಸುತ್ತೆ ಆವಾಗ ಈ ರೀತಿಯಾಗಿ ಹೇಳ್ಕೊಳ್ಳೋದಕ್ಕಿಂತ ಮೊದಲೆಲ್ಲೋಗಿರುತ್ತೆ ಬುದ್ಧಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಂಥದ್ದೇ ಪ್ರಕರಣ ದಿನ ಬೆಳಗಾದರೆ ಇಂಥದ್ದೇ ಪ್ರಕರಣಗಳು ಭಾರಿನೇ ಬೆಳಕಿಗೆ ಬರ್ತಾ ಇದೆ. ಆದರೆ ದೂರು ನೀಡೋದಕ್ಕೆ ಕೂಡ ಹಿಂದೇಟು ಹಾಕಿದ್ರಂತೆ. ಈಗ ಯಾವಾಗ ಸಮೀರ್ ಮುಲ್ಲಾ ವಿಚಾರ ಪ್ರಪಂಚದಾದ್ಯಂತ ವೈರಲ್ ಆಯಿತು, ಈಗ ಈಕೆ ಕೂಡ ನಂದು ಒಂದು ಕತೆ ಹಿಂಗಾಗೋಗಿದೆ ಅಂತ ಹೇಳೋದಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಈಗ ಬಯಲಾಗ್ತಾ ಇದ್ದು ಮುಫೀಸ್ ಮಿಯಾನ್ನವರ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಇದೆ. ಇನ್ನು ಆರೋಪಗಳ ಒಳಗಿರುವಂತಹ ಸತ್ಯಾಸತ್ಯತೆಗಳು ಇನ್ನಷ್ಟೇ ಪೊಲೀಸ್ ತನಿಖೆಯಿಂದ ಬಯಲಾಗಬೇಕಾಗಿದೆ. ಇನ್ನು ಈ ಸುದ್ದಿ ನೋಡಿ ಇನ್ನೆಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಇಂಥ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದಂತೂ ಸತ್ಯ. ಸದ್ಯಕ್ಕೆ ರಿಜಿಸ್ಟರ್ ಮ್ಯಾರೇಜ್ ಆಗೋದಕ್ಕೆ ಮುಫೀಸ್ ಸಿದ್ಧತೆ ಕೂಡ ನಡೆಸಿದ್ದಂತೆ. ಆಮೇಲೆ ಏನಾಯ್ತು ಗೊತ್ತಿಲ್ಲ. ಮತ್ತೆ ಆಕೆ ಒಂಟಿಯಾಗಿದ್ದಂತಹ ವೇಳೆ ಮನೆಗೆ ನುಗ್ಗಿ ಅತ್ಯಾಚಾರವನ್ನು ಎಸಗಿದ್ದಾನೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಈಗಾಗಲೇ ಲವ್ ಜಿಹಾದ್ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ಪೊಲೀಸರ ತನಿಖೆಯಿಂದ ಈ ಒಂದು ಆರೋಪದ ಸತ್ಯಾಸತ್ಯತೆ ಬಯಲಾಗಬೇಕಿದೆ. ಸ್ಟಾರ್ಟ್ ಆಯಿತು ಅವ್ನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು.